ಯಶ್ ಅಭಿನಯಿಸ್ತಾ ಇರುವ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರವು ಗೋವಾದಲ್ಲಿ ಡ್ರಗ್ಸ್ ವ್ಯಾಪಾರದ ಸುತ್ತ ಕೇಂದ್ರೀಕೃತವಾದ ಸಾಹಸ ಥ್ರಿಲ್ಲರ್ ಸಿನಿಮಾ. ಯಶ್ ಹುಟ್ಟುಹಬ್ಬದಂದು ಬಿಡುಗಡೆಯಾದ ಇತ್ತೀಚಿನ ಟೀಸರ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಈ ಟಾಕ್ಸಿಕ್ ಸಿನಿಮಾ ತಂಡಕ್ಕೆ ಈಗ ಲೇಡಿ ಸೂಪರ್ ಸ್ಟಾರ್ ನಯನತಾರ ಸೇರ್ಪಡೆಯಾಗಿದ್ದಾರೆ. ಇದನ್ನ ಸ್ವತಃ ಈ ಸಿನಿಮಾದ ಮತ್ತೊಬ್ಬ ನಟ ಆಕ್ಷನ್ ಒಬೆರಾಯ್ ಖಚಿತಪಡಿಸಿದ್ದಾರೆ. ಆದ್ರೆ ಸಂಪೂರ್ಣ ಪಾತ್ರವರ್ಗ ಇನ್ನು ಯಾರಿಗೂ ಗೊತ್ತಾಗಿಲ್ಲ. ಮತ್ತೊಂದು ವಿಷಯ ಏನಂದ್ರೆ, ಬಾಲಿವುಡ್ ನಟಿ ಕರೀನಾ ಕಪೂರ್ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಸುದ್ದಿ ಇತ್ತು. ನಂತರ ಕರೀನಾ ಕಪೂರ್ ಖಾನ್ ಬದಲಿಗೆ ನಯನತಾರ ನಟಿಸಲಿದ್ದಾರೆ ಅಂತ ಹೇಳಲಾಗಿತ್ತು. ಆಗ ಕರೀನಾ ಅವರು ನಯನತಾರ ಅವರ ಅಕ್ಕನ ಪಾತ್ರದಲ್ಲಿ ನಟಿಸಬಹುದು ಅಂತ ಊಹಿಸಲಾಗಿತ್ತು. ಯಾವುದೂ ಖಚಿತವಾಗಿಲ್ಲ. ಸದ್ಯಕ್ಕೆ ಗೊತ್ತಾಗಿರೋದು ಒಂದೇ, ನಯನತಾರ ಈಗ ಟಾಕ್ಸಿಕ್ ಸಿನಿಮಾ ತಂಡವನ್ನ ಸೇರಿದ್ದಾರಂತ. ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿರುವ ಅಕ್ಷಯ್ ಒಬೆರಾಯ್ ಅವರು ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಸಿನಿಮಾ ಹೇಗೆ ಕಾಣುತ್ತೆ ಎಂಬುದನ್ನು ನೋಡಲು ತುಂಬಾ ಉತ್ಸುಕನಾಗಿದ್ದೇನೆ ಎಂದಿದ್ದಾರೆ. ಇದೇ ವರ್ಷ ಏಪ್ರಿಲ್ 10ಕ್ಕೆ ಸಿನಿಮಾ ರಿಲೀಸ್ ಆಗತ್ತೆ ಅಂತ ಚಿತ್ರತಂಡ ಪ್ಲಾನ್ ಮಾಡಿತ್ತು. ಆದ್ರೆ ಈಗ ಆಗ್ತಿರೋ ಕೆಲಸ ನೋಡಿದ್ರೆ ಇನ್ನಷ್ಟು ತಡ ಆಗೋ ಸಾಧ್ಯತೆ ಇದೆ.